ಅಂತಂದ್ರೆ ನಮ್ಮ ಗ್ರೂಪ್ 6 TMC ನೀರು ಒಂದು ಸರ್ಕಾರ ಬೇಜವಾಬ್ದಾರಿಯಿಂದ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಇವತ್ತು ನಾವು 3 TMC ನೀರನ್ನು ಕಳ್ಕೊಂಡಿದ್ದೀವಿ. ಯಾಕಪ್ಪ ಅಂತಂದ್ರೆ ಲಕ್ಷಗಟ್ಟಲೆ ಕುಟುಂಬ ಅದಾವೆ. 5-6 ಸಿಟಿ ನೀರು ಕುಡಿಯೋ ನೀರು ಸಿಟಿಗೆ ಹೋಗೈತೆ, 5-6 ಸಿಟಿಗೆ ಹೋಗೈತೆ. ಅದಕ್ಕೆ ಇದನ್ನು ತಕ್ಷಣ ಈಗಾಗಲೇ ತಾಂತ್ರಿಕ ಮಾಡ್ಯಾರ ಅವರು. ಏನು ಗೇಟ್ ಕುಣಿಸೋದು ಹೋಗ್ತಾರೆ, ಅದೇನು ಸರಿಯಾಗಿ ಕೂತಿಲ್ಲ. ಯಾಕಂದ್ರೆ ಸರಿಯಾಗಿ ಕೆಲಸನೇ ಮಾಡಿಲ್ಲ ಅವರು. ಅದಕ್ಕೆ ಇನ್ನು ನಮಗೇನು ಒಂದು 3 TMC ನೀರನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ಆ ನೀರನ್ನು ತಾವು ತರಿಸ್ಕೊಡುವಂಥದ್ದು ಸರ್ಕಾರ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಒಂದು ರೈತರಿಗೆ ಯೂಸ್ ಅದ್ರನ್ನಪ್ಪ ಅಂತಂದ್ರೆ ಒಂದು ಕರೆಂಟು ಒಂದು ನೀರು ಇವು ಯಾರಾದ್ರೂ ಸಾಕು. ನಮಗೆ ಯಾರನ್ನ ಗ್ಯಾರಂಟಿ ಬೇಡ. ನಮಗೆ ಮೊದಲು ಮೇನ್ ರೈತರಿಗೆ ಅದ ಇವೆಲ್ಲ ಗ್ಯಾರಂಟಿ ಆದೈತಂದ್ರೆ ನಮಗೆ ಇವತ್ತು ನೀವು ಏನೋ ಕೊಡ್ರಿ, ಗ್ಯಾರಂಟಿ ಏನು ಬೇಡ ಅಂತಿಲ್ಲ. ಆದ್ರೂ ಕೂಡ ಇಲ್ಲ ಒಂದು ರೈತರ ಭವಿಷ್ಯ ಲಕ್ಷ ಕುಟುಂಬಗಟ್ಟಲೆ ಇದ್ರ ಮೇಲೆ ನೆಮ್ಕೊಂಡಿರ್ತಕ್ಕಂಥ ಜನರಿಗೆ ಇವತ್ತು ಏನಾಗೈತಿ ಅಂತಂದ್ರೆ ತಾವು ಬೇಜವಾಬ್ದಾರಿ ಇದೆ ಕೆಲಸ ಮಾಡಿಲ್ಲಿದ್ರದ ಏನು ಮೇಂಟೆನೆನ್ಸ್ ಗತಿ ಏನು ಬಂದೈತಿ ಅದನ್ನು ಲೂಟಿ ಮಾಡ್ಯಾರ. ಮೇಂಟೆನೆನ್ಸ್ ಏನು ಬಂದೈತಿ ಅದನ್ನ ಸರಿಯಾಗಿ ಕೆಲಸ ಮಾಡಿಲ್ಲ. ಕೆಲಸ ಮಾಡೋದಕ್ಕೆ ಇವತ್ತು ಏನಾಗೈತಪ್ಪ ಅಂತಂದ್ರೆ ಇವತ್ತು ನಮ್ದು ಗೇಟ್ ಕಿತ್ತು ಹೋಗೈತಿ. ಸುಮಾರು ಡ್ಯಾಮ್ ಇದನ್ನು ಕಟ್ಟಿ 30 ವರ್ಷ ಸನೇಕ ಇರಬೇಕು. ಆದ್ರೂ ಕೂಡ ಇವರು ನಾವು ಒಂದು ಎಷ್ಟೋ ಒಂದು ಬಾಗ್ಲ ಮಾಡ್ಕೊಂಡಿಲ್ಲ. ನಾಚಿಗೆ ಬರ್ಬೇಕು ಇವತ್ತು ಸರ್ಕಾರಕ್ಕೆ. 32 ವರ್ಷ ಅಂತ ಹೇಳ್ತಾರೆ ಇಲ್ಲೆಲ್ಲ ಇರ್ತಕ್ಕಂಥ ಹಿರಿಯರು. ಆದ್ರೂ ಕೂಡ ಏನು ಮಾಡಿದಪ್ಪ ಅಂತಂದ್ರೆ ಒಂದು ಎಷ್ಟೋ ಬಾಗ್ಲ ಮಾಡಿಲ್ಲ ಇವ್ರ ಇಂಥ ಸರ್ಕಾರ ಇವತ್ತು. ಅದಕ್ಕೇನೈತಿ ಈ ಬೇಜವಾಬ್ದಾರಿ ಇದನ್ನ ಸರ್ಕಾರ ಮಾಡೋದ್ರಿಂದ ಇವತ್ತು ನಾವು 3 TMC ನೀರು ಕಳ್ಕೊಂಡಿದ್ದೀವಿ. ತಾವು ಎಲ್ಲಿ ಮಹಾರಾಷ್ಟ್ರದಲ್ಲಿ ಬಿಟ್ಕೊಂಬರಿ, ಇಲ್ಲ ಹಿಡಕಲ್ ಡ್ಯಾಮ್ದಾರಿ ಬಿಟ್ಕೊಂಬರಿ, ರಾಜಾಪುರ ಡ್ಯಾಮ್ದಾರಿ ಬಿಟ್ಕೊಂಬರಿ. ನಮಗೆ 3 TMC ನೀರು ಬರ್ಬೇಕು. ನೀರು ಅಕಸ್ಮಾತ್ ಬರಲಿಲ್ಲಪ್ಪ ಅಂತಂದ್ರೆ ನಾವು ಅದು ಅಥಣಿ ತಾಲೂಕದಿಂದ ಇರ್ಬೋದು, ಈ ಕಡೆ ಜಮಖಂಡಿ ತಾಲೂಕು ಇರ್ಬೋದು, ಜರ್ದಾಳ ಮತಕ್ಷೇತ್ರ ಇರ್ಬೋದು, ಕಾಗವಾಡ ಇರ್ಬೋದು, ರಾಯಬಾಗ್ ಇರ್ಬೋದು, ಇರ್ಬೋದು, ಎಲ್ಲ ತಾಲೂಕುಗಳು ಕೂಡಿ ರಸ್ತಾ ಬಂದ್ ಮಾಡಿ ನಮಗೆ ನೀರು ಬಂದ ನಂತರ ನಮ್ಮ ಪ್ರತಿಭಟನೆ ಹಿಂದೆ ತಗೋತೀವಿ. ಈಗ ಸರ್ಕಾರ ಗ್ಯಾಸ್ ಕೊಡೋತಿದ್ದೀವಿ ನೋಡ್ರಿ. ಹಾಗಾಗಿ ನಿಮ್ಮ ಸೀಟ್ ಏನಕ್ಕೆ ಮಾಡ್ತಾರೆ ಆಗಲ್ಲ. ರೈತರ ಸಮಸ್ಯೆ ಐತಿ. ಈಗ ನೀವೇನು ಮಾಡ್ತೀವಿ ನೋಡು, ಇಷ್ಟು ನೀರಿನಾಗ ತಂದ್ರಿ ಅಂತಂದ್ರೆ ನಮಗೆ ರೈತರು ಭಾಳ ಅನುಕೂಲ ಆಗೈತೆ ಅಂತ ಹೇಳಿ ಇವತ್ತು ಸರ್ಕಾರಕ್ಕೆ ಅದಕ್ಕೆ ಯಾತ್ರೆ ಕೊಡ್ತು. ಯಾಕಂದ್ರೆ ನಮ್ಮ ನೀರು ಹಾಕ್ರಂತ ನಮ್ಮ ಹಕ್ಕು, ನಮ್ಮ ರೈತರಿಗೆ ಅದು ಹಕ್ಕೈತಿ. ನೀರು ಹಾಕ್ರಂತ ನಿಮ್ಗಲ್ಲ ಸರಿಯಾಗಿ ಖರ್ಚು ಕೊಡ್ಬೇಕು ನೀವು. ಅದಕ್ಕೆ ದಯಮಾಡಿ ಏನು ಮಹಾರಾಷ್ಟ್ರ ಸರ್ಕಾರ ಕೂಡ ಮಾತಾಡ್ತಿರೋ, ಏನು ಕರ್ನಾಟಕದವ್ರ ಜೋಡಿ ಹಿಡ್ಕಲ್ ಡ್ಯಾಮ್ದವ್ರ ಜೋಡಿ ಮಾತಾಡ್ತಿರೋ ಗೊತ್ತಿಲ್ಲ. 3 TMC ನೀರನ್ನು